ನನ್ನ ಮಗ ಬಂದಿದ್ದಾನೆ, ನನ್ನ ಚಿರು ಬಂದಿದ್ದಾನೆ, ಬಿಡಿ. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್. ಅದಕ್ಕೆ ವೇದ ನನ್ನ ಮಗ ಬಂದಿದ್ದಾನೆ, ಅವ್ನು ನನ್ನ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾನೆ, ಹೊರಟೋಗ್ತಾನೆ. ವೇದ ನಾನು ಅವನ ಹತ್ರ ಹೋಗ್ಬೇಕು, ಬಿಡಿ ಬಿಡಿ ಬಿಡಿ. ನನ್ನ ಮಗ ಬರ್ತಾನೆ, ನಿಮ್ಮ ಮೊಮ್ಮಗ ಬಂದೇ ಬರ್ತಾನೆ ಅಂತ. ಅಕ್ಕ, ಇವಳಿಗೆ ಏನಾದ್ರೂ ಹುಚ್ಚಿಡ್ತಿದೀಯಾ? ಮಗನ್ ಕಳ್ಕೊಂಡಿರೋ ನೋವು ತಾಯಿ ಕರಳು ಗೊತ್ತು ರಾಣಿ. ನನ್ನ ಮಗ ಎಲ್ಲೂ ಹೋಗಿಲ್ಲ ಅತ್ತೆ, ವಾಪಸ್ ಬಂದ್ಬಿಟ್ಟ. ಸರಿ ಸರಿ ಕೊಡಿಲಿ. ಕೊಡಲ್ಲ, ನನ್ನ ಮಗನ್ ನಾನು ಕೊಡಲ್ಲ. ನನ್ನ ಮಗ ನನ್ನ ಹತ್ರ ಇರ್ತಾನೆ. ಇನ್ ಮುಂದೆ ನಾನು ಒಂದ್ ನಿಮಿಷನೂ ನನ್ನ ಬಿಟ್ಟಿರಲ್ಲ. ಆರ್ತಿ, ಹಠ ಮಾಡಬೇಡ. ಅದು ಚಿರು ಅಲ್ಲ, ರೀ ಚಿರು ಅಲ್ಲಮ್ಮ, ಅಸ್ತಿ. ನಮ್ ಚಿರು ಅಸ್ತಿ ಅದು. ನಾನು ಇದನ್ನೇ ನನ್ನ ಮಗ ಅನ್ಕೊಂಡಿದ್ದೀನಿ. ಇದನ್ನ ನನ್ನ ಜೊತೆಲೆ ಇಟ್ಕೋತೀನಿ. ನನ್ನ ಮಗನ ಹತ್ರ ಕ್ಷಮೆ ಕೇಳ್ತೀನಿ ಅಶೋಕ್. ಹಾಗೆಲ್ಲ ಮಾಡೋದಕ್ಕಾಗೋದಿಲ್ಲಮ್ಮ, ಅದನ್ನ ವಿಸರ್ಜಿಸಬೇಕು. ಇಲ್ಲ ಇಲ್ಲ ಇಲ್ಲ, ನನ್ನ ಮಗ ನನ್ನ ಜೊತೆಲೆ ಇರ್ತಾನೆ, ನನ್ನ ರೂಮಲ್ಲೇ ಇರ್ತಾನೆ, ನನ್ನ ಜೊತೆಲೆ ಇರ್ತಾನೆ. ಆರ್ತಿ, ಹಠ ಮಾಡ್ಬೇಡಮ್ಮ. ಆರ್ತಿ, ಕೊಡು ಅದನ್ನ. ದಯವಿಟ್ಟು ನನ್ನ ಮಗನ ನನ್ನಿಂದ ದೂರ ಮಾಡಬೇಡಿ. ನಾನು ಎಲ್ರಿಗೂ ಕೈ ಮುಗಿದು ಕೇಳ್ಕೊಳ್ತೀನಿ. ಸರಿ ಆಯ್ತು, ಅದು ನಿನ್ನ ಹತ್ರನೇ ಹಿಡ್ಕೊ. ನಿನ್ನ ಹತ್ರನೇ ಹಿಡ್ಕೊ. ಚಿರು, ನನ್ನ ಕೈಲಿದ್ದನ್ನೆಲ್ಲ ನೋಡಕ್ ಆಗ್ತಿಲ್ಲ ಅಪ್ಪ, ನನ್ನ ಕೈಲಿದ್ದನ್ನೆಲ್ಲ ನೋಡಕ್ ಆಗ್ತಿಲ್ಲ, ನನ್ನ ಕೈಲಿ ಆಗ್ತಿಲ್ಲ. ಡಾಕ್ಟರ್ ಕರ್ಸ್ಬಿಡಿಪ್ಪ, ಡಾಕ್ಟರ್ ಕರ್ಸ್ಬಿಡಿ. ಇದು ಮದ್ದಿನಿಂದ ವಾಸಿ ಆಗೋ ಕಾಯಿಲೆ ಅಲ್ಲ, ಇದು ಬೇರೆನೆ. ಇದಕ್ಕೆ ಪರಿಹಾರ ಔಷಧಿ ಅಲ್ಲ. ಪ್ರೀತಿ ಪ್ರೀತಿಯಾಗಿ ಉಳಿದಿಲ್ಲ, ಪಾಶವಾಗಿ ಬದಲಾಗ್ತಿದೆ. ಈ ಪಾಶ ಕೊರಳಿಗೆ ಸುತ್ತಿ ಪ್ರಾಣ ತೆಗೆಯೋಕ್ಕಿಂತ ಮೊದಲು ಇದನ್ನೆಲ್ಲ ಸರಿಪಡಿಸ್ಬೇಕು. ಅವ್ರನ್ನ ಸೈಕ್ಯಾಟ್ರಿಸ್ಟ್ ಹತ್ರ ತೋರಿಸೋದು ಒಳ್ಳೆಯದು. ವಾಟ್ ಯು ಮೀನ್ ಬೈ ದಟ್? ಅಂದ್ರೆ ಶಿ ಈಸ್ ನಾರ್ಮಲ್, ಬಟ್ ತನ್ನ ಮಗನ ಸಾವಿಗೆ ನಾನೇ ಕಾರಣ ಅನ್ನೋ ಸಂಕಟ ಅವರನ್ನು ನಾರ್ಮಲ್ ಆಗಿರೋಕೆ ಬಿಡ್ತಾ ಇಲ್ಲ. ಅವರನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ. ನಿಮ್ಮೆಲ್ಲರ ಪ್ರೀತಿಯ ಅವಶ್ಯಕತೆ ಅವರಿಗಿದೆ. ನಾನಿನ್ನು ಬರ್ತೀನಿ. ಆರ್ತಿಗೆ ಸ್ವಲ್ಪ ಸ್ವಲ್ಪ ಹುಚ್ಚು ಹಿಡಿಯೋ ಹಾಗೆ ಮಾಡಬೇಕು. ಚಿರು ಸಾವಿಗೆ ಆರ್ತಿನೇ ಕಾರಣ ಅಂತ ಎಲ್ಲರೂ ನಂಬೋ ಹಾಗೆ ಮಾಡಬೇಕು.
ಏನಾಯ್ತು ರಾಣಿ? ಯಾಕೆ ಅಳ್ತಿದ್ಯಾ? ಚಿರುಗೆ ಆರ್ತಿ ಕಂಡ್ರೆ ಆಗ್ತಿರ್ಲಿಲ್ಲ. ಅವ್ನು ನನ್ನನ್ನೇ ತಾಯಿ ಏನ್ಕೊಂಡಿದ್ದ. ಆರ್ತಿ ಡ್ರೈವಿಂಗ್ ಗೊತ್ತಿಲ್ಲ ಅಂತ ಗೊತ್ತಿದ್ದು ನನ್ನ ಚಿರುನ್ ಕರ್ಕೊಂಡು ಹೋಗಿ ಸಾಯಿಸ್ಬಿಟ್ಲು. ಏನು ಮಾತಾಡ್ತಿದ್ಯಾ? ತಾಯಿ ಆದವಳೆ ಮಗನ ಸಾಯಿಸ್ತಾಳ? ಕರ್ಕೊಂಡು ಹೋದ್ಲು, ಆಕ್ಸಿಡೆಂಟ್ ಆಯಿತು. ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಗು ಸತ್ತೋಯ್ತು. ಅಷ್ಟಕ್ಕೆ ಅವಳೇ ಅವನನ್ನು ಸಾಯಿಸಿದಾಳೆ ಅಂತ ಹೇಳೋಕ್ಕಾಗತ್ತಾ? ಸ್ವಲ್ಪ ಯೋಚನೆ ಮಾಡಿ. ಆರ್ತಿ ಇಬ್ರು ಮಕ್ಕಳನ್ನ ಕರ್ಕೊಂಡು ಹೋದ್ಲು. ಚಿರುಗೆ ಕಾಲ್ ಸರಿ ಇರ್ಲಿಲ್ಲ. ಚೈತ್ರನಿಗೆ ಯಾವ ಸಮಸ್ಯೆನೂ ಇರ್ಲಿಲ್ಲ. ಆದ್ರೆ ಮೊದಲೋಳು ಚೈತ್ರನ ಕಾಪಾಡಿದಾಳೆ, ನನ್ ಚಿರುನ ಕಾಪಾಡ್ಲಿಲ್ಲ. ಅಂದ್ರೆ ಏನ್ರಿ ಅರ್ಥ? ಚಿರು ಕಾಲ್ ಸರಿ ಇಲ್ಲ, ಆರ್ತಿನ ಅವನು ಕೇರ್ ಮಾಡ್ತಿರ್ಲಿಲ್ಲ ಅಂತ ಅರ್ಥ ತಾನೆ? ಆಹಾ, ಅಂತೂ ನಂಬೋದಕ್ಕೆ ಶುರು ಮಾಡಿದ್ರು. ರಾಣಿ, ಚಿರುಗೆ ಕಾಲಿನ ಸಮಸ್ಯೆ ಇದ್ದಿದ್ದರಿಂದ ಅವನಿಗೆ ಈಜ್ಕೊಂಡು ಬರೋದಕ್ಕೆ ಸಾಧ್ಯ ಆಗದೆ ಇರ್ಬೋದು. ಹಾಗಂದ ಮಾತ್ರಕ್ಕೆ ಅವಳೇ ಅವನನ್ನು ಅಲ್ಲಿ ಬಿಟ್ಟು ಬಂದ್ಲು ಅನ್ನೋದನ್ನ ನಂಬೋದಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಮಾತಾಡಬೇಡ್ರಿ. ಚಿರು ಸಾವ್ಗೆ ಅವಳೇ ಕಾರಣ. ಈಗ ಆಸ್ತಿನಿಟ್ಕೊಂಡು ನಾಟಕ ಮಾಡ್ತಾ ಇದ್ದಾಳೆ. ನಾನು ನಂಬಲ್ಲ. ಅವಳು ಮನಸ್ಸು ಮಾಡಿದ್ರೆ ನನ್ನ ಚಿರುನ ಕಾಪಾಡ್ಬೋದಿತ್ತು. ನೋಡು, ನೀನು ಅಳೋದ್ರಲ್ಲಿ ನ್ಯಾಯ ಇದೆ, ನಾನಿಲ್ಲ ಅಂತ ಹೇಳ್ತಿಲ್ಲ. ನೀನು ಚಿರುನ ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ. ಅವನು ನಿನ್ನ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದ. ಹಾಗಂದ ಮಾತ್ರಕ್ಕೆ ಇಲ್ಲದೆ ಇರೋದನ್ನ ಕಲ್ಪನೆ ಮಾಡಿಕೊಂಡು ಎಲ್ಲರ ಮುಂದೆ ಓದರಬೇಡ. ಗುರುಗಳನ್ನ ಮನೆಗೆ ಬರೋದಕ್ಕೆ ಹೇಳಿದ್ದೀನಿ. ಅವ್ರ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಆಮೇಲೆ ನಿಮ್ಮೆಲ್ಲರ ಆತಂಕನೂ ಅವ್ರಿಗೆ ಹೇಳೋಣ. ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮುಂದುವರಿಯೋಣ. ಗುರುಗಳು ಬಂದರು. ಗುರುಗಳು ನಮಸ್ತೆ ಗುರುಗಳೇ, ಬನ್ನಿ. ಒಂದು ಋಣಾತ್ಮಕ ಶಕ್ತಿ ಈ ಮನೆಯಲ್ಲಿದೆ. ಈ ಮನೆಯಲ್ಲಿ ಒಂದು ಸಮಸ್ಯೆ. ನನ್ನ ಮೊಮ್ಮಗನ ಅಸ್ಥಿ ಇನ್ನೂ ಮನೆಯಲ್ಲೇ ಇದೆ ಗುರುಗಳೇ. ಅದನ್ನು ಇನ್ನೂ ನೀರಿಗೆ ವಿಸರ್ಜನೆ ಮಾಡಿಲ್ಲ. ಯಾವುದು ಎಲ್ಲಿರಬೇಕು ಅಲ್ಲೇ ಇರಬೇಕು ಕೃಷ್ಣ ಪ್ರಸಾದ. ಚಿನ್ನದ ಸೂಜಿ ಅಂತ ಕಣ್ಣಿಗೆ ಚುಚ್ಕೊಳ್ಳೋಕ್ಕಾಗತ್ತಾ? ಮೊದಲು ಅಸ್ಥಿನ ನೀರಿಗೆ ಬಿಡೋ ವ್ಯವಸ್ಥೆ ಮಾಡಿ. ಅದಕ್ಕೆ ಆರ್ತಿ ಒಪ್ತಾ ಇಲ್ಲ ಗುರುಗಳೇ. ಅವಳು ತುಂಬ ನೊಂದ್ಕೊಂಡಿದ್ದಾಳೆ. ಹಾಗಂತ ಸುಮ್ಮನೆ ಇದ್ರೆ ಅನಾಹುತಗಳು ಸಾಲಾಗಿ ಬರುತ್ತವೆ. ಅಪಾಯ ಬೆನ್ನೇರುತ್ತವೆ. ದೊಡ್ಡ ದುರಂತನೇ ನಡೆಯುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸೌಖ್ಯ ನೆಲೆಸಬೇಕು ಅಂದ್ರೆ ಮೊದಲು ಆ ಚಿತಾಭಸ್ಮನ
ವಿಸರ್ಜನೆ ಮಾಡಬೇಕು. ಗುರುಗಳೇ 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 ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಅಣ್ಣ, ಗುರುಗಳ ಮಾತನ್ನ ಮೀರೋದು ಬೇಡ. ಮಾವ, ನೀವೇನು ಚಿಂತೆ ಮಾಡಬೇಡಿ. ಆರ್ತಿ ಗೊತ್ತಾಗದಾಗೆ ಚಿತಾಭಸ್ಮನ ತಗೊಂಡ್ಬರ್ತೀವಿ, ಅದನ್ನು ನೀರ ಬಿಟ್ಬಿಡೋಣ. ಹೌದಣ್ಣ, ಅಷ್ಟರಲ್ಲಿ ನಾವು ಅಶೋಕ್ ಹತ್ರ ಮಾತಾಡಿ ಆರ್ತಿಗೆ ಸಮಾಧಾನ ಮಾಡೋಕೆ ಹೇಳೋಣ. ಸರಿ, ಹಾಗೆ ಮಾಡಿ. ಬ್ರದರ್, ನೀವೇ ನೋಡ್ತಿದ್ದೀರಿ, ಬನ್ನಿ ನನ್ನ ಜೊತೆಗೆ ಬನ್ನಿ. ಅಸ್ಥಿಯಲ್ಲಿ ಇಲ್ಲೇ ಇತ್ತಲ್ಲೋ, ಎಲ್ಲಿ ಹೋಯ್ತು? ಅಯ್ಯೋ ದೇವ್ರೆ, ಮತ್ತೆ ನಾನು ಅವತ್ತಾಗುತ್ತೇನೋ. ಬನ್ನಿ ಅಣ್ಣ, ಬನ್ನಿ. ಬಾಬಾ ಬಾಬಾ, ಅಲ್ಲಿ ಅಲ್ಲಿ ಏನಾಯ್ತು? ಒಳ್ಳೆ ದೆವ್ವ ನೋಡ್ದಂಗ ಆಡ್ತಾ ಇದೀರಲ್ಲ. ಅದು ಅಲ್ಲಿ ಅಲ್ಲಿ ಮಾವ, ಅಷ್ಟೇ ಅಲ್ಲಿಲ್ಲ. ಅಸ್ಥಿಯಲ್ಲಿಲ್ಲ ಅಂದ್ರೆ ಏನಪ್ಪ ಅರ್ಥ? ಗುರುಗಳು ಸಮಸ್ಯೆ ಇದೆ ಅಂತ ಹೇಳಿದ್ರು, ಆದ್ರೆ ಸಮಸ್ಯೆ ಈಗಾಗಲೇ ಶುರುವಾಗಿದೆ ಅಂತ ಹೇಳೋದನ್ನು ಮರ್ತು ಬಿಟ್ರು ಏನೋ. ಜಯಸಿಂಹ, ಅಸ್ಥಿ ರೂಮಲ್ಲಿಲ್ಲ. ಅಸ್ಥಿ ರೂಮಲ್ಲಿಲ್ಲ ಅಂದ್ರೆ ಅದು ಎಲ್ಲಿ ಹೋಗೋದಕ್ಕೆ ಸಾಧ್ಯ? ಎಲ್ಲಿ ಹೋಯ್ತು ಹೇಳು ಅಶೋಕ್? ವಿಸರ್ಜನೆ ಮಾಡಿ ಬಂದೆ. ಅಣ್ಣ, ಎಂತ ಕೆಲಸ ಮಾಡ್ದೆ ನೀನು? ಅತ್ಗೆಗೆ ವಿಷಯ ಗೊತ್ತಾ? ಇಲ್ಲ. ಯಾರಿಗೂ ಅರ್ಥವಾಗ್ದಿರೋದು ನನ್ನ ಮನಸ್ಸಿಗೆ ಗೊತ್ತಾಗ್ತಿದೆ. ನಾನು ಸುಮ್ಮನೆ ಇದ್ರೆ ಅನಾಹುತ ಖಂಡಿತ. ಆದ್ರೆ ಏನ್ ಮಾಡ್ಲಿ, ಯಾರಿಗೂ ನನ್ನ ಮಾತಿನ ಮೇಲೆ ನಂಬಿಕೆ ಬರುತ್ತೆ ಅನ್ನೋ ನಂಬಿಕೆನೇ ನನ್ಗಿಲ್ಲ. ಅಮ್ಮವರು ನನ್ನ ಮಾತು ಕೇಳ್ತಾರ? ಅರ್ಥ ಮಾಡಿಸ್ಲೇಬೇಕು, ಇಲ್ಲ ಅಂದ್ರೆ ಸಮಸ್ಯೆ ಖಂಡಿತ. ಆರ್ತಿ, ಮುಟ್ಬೇಡಿ ನನ್ನನ್ನ, ಪ್ಲೀಸ್ ಮುಟ್ಬೇಡಿ ನನ್ನನ್ನ. ನನ್ನ ಗಂಡ ನನ್ನ ನೋವನ್ನೆಲ್ಲ ಅರ್ಥ ಮಾಡ್ಕೋತಾರೆ, ನನ್ನ ಕಣ್ಣೀರನ್ನ ಒರೆಸೋ ಕೈ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ನೀವು ನನಗ್ ನೋವು ಕೊಟ್ಬಿಟ್ರ? ಆರ್ತಿ, ಆ ದೇವ್ರು ನನ್ನ ಮಗನ್ನ ಕಿತ್ಕೊಂಡ. ಅವನ ಅಸ್ತಿನಾದ್ರೂ ನಾನು ನನ್ನ ಹತ್ರ ಇಟ್ಕೋಬೇಕು ಅನ್ಕೊಂಡೆ. ಅದನ್ನು ನೀವು ನನ್ನಿಂದ ದೂರ ಮಾಡ್ಬಿಟ್ರಿ ಅಲ್ವಾ? ನನ್ನ ಮಗನ್ಗೆ ಎಲ್ರಿಂದ ಅನ್ಯಾಯ ಆಗೋಯ್ತು ರೀ. ನಾವೆಲ್ಲರೂ ಸೇರ್ಕೊಂಡು ಅವನಿಗೆ ಮೋಸ ಮಾಡ್ಬಿಟ್ವಿ. ಮೋಸ ಮಾಡ್ಬಿಟ್ರಿ. ಯಾಕ್ರಿ, ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ನನ್ನನ್ನು ಕರ್ಕೊಂಡೋಗಿ ಅದೇ ನದಿಗೆ ತಳ್ಬಿಡಿ. ಇಷ್ಟೇನಾ ನಿನ್ನ ಅಶೋಕ್ ನೀನು ಅರ್ಥ ಮಾಡ್ಕೊಂಡಿರೋದು? ನನ್ನ ಆರ್ತಿ ನನ್ನ ಮನೆ ದೀಪ ಮಾತ್ರ ಅಲ್ಲ, ನನ್ನ ಬಾಳಿನ ದೀಪನೂ ಹೌದು. ನಿನ್ನ ಕಣ್ಣಲ್ಲಿ ನೀರು ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಹೌದು. ಆದ್ರೆ ನನ್ನ ಮಗು ವಿಷಯದಲ್ಲಿ ನಾನು ತಗೋ, ನಿನ್ ಚಿರು ಇಲ್ಲೇ ಇದೆ.
ನಿನ್ ದುಃಖಕ್ಕೆ ಆಸರೆ ಆಗಿರ್ಬೇಕು. ತಂದೆಯಾಗಿ ನಿನ್ ದುಃಖ ನನ್ನ ನುಂಗ್ಕೋಬೇಕು. ನಾನ್ ಯಾವ ಕಡೆ ಹೋಗಿ ಸಾಯ್ಲಿ ಆರ್ತಿ? ಸಾರಿ, ಐ ಆಮ್ ರಿಯಲಿ ಸಾರಿ. ಅದ್ರ ಒಂದು ವಿಷಯ ಆರ್ತಿ, ಜಾಸ್ತಿ ಮನೇಲಿರೋ ವಿಷಯನ ಯಾರಿಗೂ ಹೇಳ್ಬೇಡ. ನಿದ್ದೆ ಬರ್ಲಿಲ್ವಾ ಅಮ್ಮವ್ರೆ? ಅಸ್ಥಿ ಮನೇಲಿರೋದು ಒಳ್ಳೇದಲ್ಲ. ಅದು ಅಸ್ಥಿ ಅಲ್ಲ ಮಾತಂಗಿ, ನನ್ನ ಮಗ ಚಿರು. ಸತ್ತು ಸ್ಮಶಾನಕ್ಕೆ ಹೋದವರು ಹಿಂತಿರುಗಿ ಬರಲ್ಲ, ಅವ್ರನ್ನ ಅಲ್ಲೇ ಬಿಡ್ಬೇಕಾಗತ್ತೆ. ನನ್ನ ಉಸಿರಲ್ಲಿ ನನ್ನ ಮಗ ತುಂಬಿಕೊಂಡಿದ್ದಾನೆ, ಹೇಗ್ ಬಿಡಕ್ಕಾಗುತ್ತೆ ಮಾತಂಗಿ? ಬಿಡ್ಬೇಕು ಅಂದ್ರೆ ನನ್ನ ಪ್ರಾಣನೇ ಬಿಡ್ಬೇಕು ಅಷ್ಟೇ. ಅಮ್ಮವ್ರೆ, ಹಾಗಾಗ್ಲೇಬೇಕು ಅಂತಿದ್ರೆ ಹರಿಯೋ ನೀರಲ್ಲಿ ನೀವು ಕೊಚ್ಕೊಂಡು ಹೋಗ್ತಾ ಇದ್ರಿ. ವಿಧಿ ಬರಹ ಹಾಗಾಗ್ಲಿಲ್ಲ, ಅದನ್ನ ಯಾರು ಬದಲಾಯಿಸಕ್ಕೂ ಆಗೋದಿಲ್ಲ. ಅಸ್ಥಿನ ಮನೇಲಿಟ್ಕೊಳ್ಳೋದು ಒಳ್ಳೇದಲ್ಲ ಅಮ್ಮವ್ರೆ, ಅದು ಅಪಾಯದ ಮುನ್ಸೂಚನೆ. ಅಸ್ಥಿ ವಿಸರ್ಜನೆ ಆಗ್ಲೇಬೇಕು, ಆಗ್ಲೇ ಆತ್ಮಕ್ಕೆ ಮುಕ್ತಿ ಸಿಗೋದು. ಇಲ್ಲ ಅಂದ್ರೆ ಅದು ಅಂತರ ಪಿಶಾಚಿಯಾಗಿ ಅಲಿತಾ ಇರುತ್ತೆ. ಆ ರೂಪದಲ್ಲಾದ್ರೂ ನಾನು ನನ್ನ ಮಗನ ನೋಡ್ಬೋದಲ್ವಾ ಮಾತಂಗಿ? ಅಯ್ಯೋ, ಇದೇನಾ ತಾಯಿ ಪ್ರೀತಿ ಅಂದ್ರೆ? ಇದೇನಾ ತಾಯಿ ಕರಳು ಅಂದ್ರೆ? ಅಮ್ಮೋರೇ, ನಾವು ಮಾತಾಡ್ತಾ ಇರೋದು ನಿಮ್ ಮಗನ ಬಗ್ಗೆ ಅಲ್ಲ, ಅವನ ಆತ್ಮದ ಬಗ್ಗೆ. ಆತ್ಮಕ್ಕೆ ಗೊತ್ತಿರೋದು ಒಂದೇ ಒಂದು, ಸಿಟ್ಟು, ದ್ವೇಷ, ಕೋಪ. ಅದರಲ್ಲೂ ಚಿರುಗೆ ನೀವು ಅಂದ್ರೆ ತುಂಬಾ ದ್ವೇಷ ಇತ್ತು. ಹೌದು, ನನ್ನ ಮಗನ ಕಣ್ಣಲ್ಲಿ ನಾನು ಒಂದು ದಿನಕ್ಕೂ ನನ್ನ ಮೇಲೆ ಪ್ರೀತಿ ನೋಡ್ಲಿಲ್ಲ. ಅವನನ್ನ ಎದೆಗಪ್ಕೊಂಡು ಮುದ್ದು ಮಾಡಕ್ಕೂ ಆಗ್ಲಿಲ್ಲ. ಮಾತಂಗಿ, ನನ್ನ ಮಗನ್ಗೆ ನಾನು ಎದೆ ಹಾಲು ಕುಡ್ಸೋಕ್ಕಾಗ್ಲಿಲ್ಲ. ನಾನು ಯಾರಿಗೆ ಅನ್ಯಾಯ ಮಾಡಿದ್ನೋ ಗೊತ್ತಿಲ್ಲ. ಯಾಕೆ ಹೀಗಾಯ್ತು? ನನ್ನ ಮಗ ಮಾತೆತ್ತಿದ್ರೆ ಮಮ್ಮಿ ಐ ಹೇಟ್ ಯು ಅಂತಿದ್ದ. ನನ್ನ ಚಿರು ಒಂದು ದಿನಕ್ಕೂ ನನ್ನನ್ನು ಕಣ್ಣೆತ್ತಿ ಕೂಡ ನೋಡ್ಲಿಲ್ಲ. ಅದಕ್ಕೆ ಅಮ್ಮವ್ರೆ ನಾನು ಹೇಳ್ತಿರೋದು, ಆಗ ಮಗುವಿನ ಕೋಪ ಅಣುವಿನಷ್ಟಿತ್ತು, ಈಗ ಆತ್ಮವಾಗಿ ಆ ಕೋಪ ಬೆಟ್ಟದಷ್ಟು ಬೆಳೆದಿದೆ. ಅಪಾಯನ ಆಹ್ವಾನಿಸ್ಬೇಡಿ, ಅಸ್ಥಿನ ದೂರ ಮಾಡಿ. ಇಲ್ಲ 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 ಇಲ್ಲ, ನನ್ನ ಮಗನ ನಾನು ದೂರ ಮಾಡ್ಕೊಳ್ಳಲ್ಲ ಮಾತಂಗಿ, ಮಾಡ್ಕೊಳ್ಳಲ್ಲ ಅಂದ್ರೆ ಮಾಡ್ಕೊಳ್ಳಲ್ಲ. ನನ್ನ ಮಗ ನನ್ನನ್ನ ಕೊನೆವರೆಗೂ ತಪ್ಪಾಗಿ ತಿಳ್ಕೊಂಬಿಟ್ಟ ಮಾತಂಗಿ. ನಾನು ಅವನನ್ನ ಪ್ರೀತಿ ಮಾಡಲ್ಲ ಅಂತಾನೆ ಅಂದ್ಕೊಂಡ್ಬಿಟ್ಟ. ಅವನ್ ಕಾಲ್ ಹಾಗಿರೋದ್ರಿಂದ ನಾನು ಅವನನ್ನ ಪ್ರೀತಿ ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟ. ನಾನು ಯಾವತ್ತಾದ್ರೂ ಚಿರು ಮತ್ತೆ ಚೈತ್ರನ್ ಮಧ್ಯೆ ಭೇದ ಭಾವ ಮಾಡಿದಿನ ಮಾತಂಗಿ? ತಾಯಿಗೆ ಎಲ್ಲ ಮಕ್ಕಳು ಒಂದೇ. ಆದ್ರೆ ಚಿರು ಹೇಳಿದ್ದಕ್ಕೂ, ನೀವು ಚೈತ್ರಮ್ಮನ್ನ ಉಳಿಸಿ ಚಿರುನ ತೇಲ್ಕೊಂಡು ಹೋಗಕ್ ಬಿಟ್ಟಿದ್ದಕ್ಕೂ ಚಿರು ಅನ್ಕೊಂಡ್ ಹಾಗೆ ಆಯ್ತಲ್ಲ ಅಮ್ಮೋರೆ? ಇಲ್ಲ ಇಲ್ಲ ಮಾತಂಗಿ, ನನ್ನ ಚಿರುನ ನಾನು ದೂರ ಮಾಡಲಿಲ್ಲ. ನಾನು ಕಾಪಾಡೋದಕ್ಕೆ ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ, ಆದ್ರೆ ತನ್ನಿಂದ ಆಗ್ಲೇ ಇಲ್ಲ. ಏನೇ ಆಗ್ಲಿ, ನೀವು ಚೈತ್ರನ್ನ ಉಳಿಸಿದ್ರಿ, ಚಿರುನ ತೇಲ್ಕೊಂಡು ಹೋಗಕ್ ಬಿಟ್ರಿ ಅಂತ ತಾನೇ ಅವನು ಅನ್ಕೊಂಡಿರೋದು. ಚಿರು ಬರಲ್ಲ ಅಂತ ಹೇಳಿದ್ರು,
ಬಲವಂತ ಮಾಡಿ ಅವನ್ನ ಎಳ್ಕೊಂಡು ಹೋದ್ರಿ. ಆ ಕೋಪ ಚಿರುಗಿರಲ್ವಾ? I hate you. ನನ್ನ ಕೈ ಬಿಡು. ನನಗೆ ನಿನ್ನ ಜೊತೆ ಬರೋದಕ್ಕೆ ಇಷ್ಟ ಇಲ್ಲ. ಆ ಗೋರಿ ಮನೆವರೆಗೂ ಬಂದು ತನ್ನದೇ ಆದ ರೀತಿನಲ್ಲಿ ಏನೋ ಅಪಾಯ ಆಗತ್ತೆ ಅಂತ ಮುನ್ಸೂಚನೆ ಕೊಟ್ಟ. ಮರಣಂ ಧ್ರುವಂ ಚೇತ್ ಅರ್ಥಹೀನಂ ಭವತಿ ಜನ್ಮಃ. ಗೃಹ ಬಹಿರ್ನಾಗಚ್ಚಯೇತ್ ಗೃಹ ಬಹಿರ್ನಾಗಚ್ಚಯೇತ್ ಗೃಹ ಬಹಿರ್ನಾಗಚ್ಚಯೇತ್. ಯಾರು ಮನೆಯಿಂದ ಹೊರಗಡೆ ಹೋಗ್ಬೇಡಿ, ಅಪಾಯ ಕಾದಿದೆ ಅಂತ ಹೇಳ್ದ. ಆದ್ರೆ ಯಾರು ಅದನ್ನ ಅರ್ಥನೇ ಮಾಡ್ಕೊಳ್ಳಿಲ್ಲ. ಕಾಯಕ್ಕೆ ಬಂದವನ ಕೊಲ್ಲಕ್ಕೆ ಬಂದವನು ಅಂತ ಎಲ್ಲರೂ ಅನ್ಕೊಂಡ್ವಿ. ಅಮ್ಮೋರೆ, ಆ ಅಗೋರಿ ಏನ್ ಹೇಳ್ದ, ಅವನ ಮಾತಿನ ಅರ್ಥ ಏನು ಅಂತ ತಿಳ್ಕೊಳಕ್ಕೆ ನಾನು ಪ್ರಯತ್ನ ಪಟ್ಟೆ. ಮನೆ ಬಿಟ್ಟು ಹೋಗ್ಬೇಡಿ, ಅಪಾಯ ಕಾದಿದೆ ಅಂತ ಅವನ ಮಾತಿನ ಅರ್ಥ. ಅದನ್ನ ನಿಮ್ಗೆ ಹೇಳೋಣ ಅಂತ ನಾನು ಓಡೋಡ್ ಬಂದೆ. ಅಷ್ಟ್ರಲ್ಲಿ ನೀವು ಹೋಗ್ಬಿಟ್ಟಿದ್ರಿ. ಎಲ್ಲ ನಿಮ್ಮ ವಿರುದ್ಧನೇ ನಡೆದಿದೆ ಅಮ್ಮೋರೆ. ಮನುಷ್ಯನ್ಗೆ ಒಂದು ಆಯಸ್ಸು ಅಂತ ಇರುತ್ತೆ. ವಿಧಿನೇ ಅಮ್ಮ ಮೀರಿ ಮನುಷ್ಯ ವರ್ತಿಸಿದಾಗ ಅಕಾಲಿಕ ಮೃತ್ಯು ಎದುರಾಗುತ್ತೆ. ಹಾಗೆ ಸತ್ತವರು ಘೋರವಾದ ಆತ್ಮಗಳಾಗ್ತಾರೆ. ಶಾಂತಿ ಪೂಜೆ, ಹೋಮ, ಹವನ ಏನೇ ಮಾಡಿಸಿದ್ರು ದೂರವಾಗದ ಕಷ್ಟ ಎದುರಿಸ್ತಾರೆ. ಅಂಥದ್ರಲ್ಲಿ ನೀವು ಅಸ್ಥಿನ ಮನೇಲಿಟ್ಕೊಂಡಿದ್ದೀರಾ ಅಮ್ಮೋರೆ, ಇದು ಸರಿನಾ? ನಾನೇನ್ ಮಾಡ್ಲಿ ಮಾತಂಗಿ? ನನ್ನ ಮಗ ಯಾವತ್ತೂ ನನ್ನ ಜೊತೆ ನನ್ನ ಮಗನಾಗಿರ್ಲಿಲ್ಲ. ಆ ಆಸ್ತಿಲೇ ನಾನು ನನ್ನ ಮಗನ ನೋಡ್ತಿದ್ದೀನಿ. ನನ್ನಿಂದ ಆಗಲ್ಲ ಮಾತಂಗಿ, ಆಗಲ್ಲ. ಹೌದು, ನನ್ನ ಮಗನ್ನ ಕಾಪಾಡ್ಕೊಳಕ್ ಆಗದೆ ಇರೋಂಥ ಅದೃಷ್ಟ ತಾಯಿ ನಾನಾಗ್ಬಿಟ್ಟೆ. ಅದಕ್ಕೆ ನಾನು ನನ್ನ ಮಗನ ಹತ್ರ ಕ್ಷಮೆ ಕೇಳಬೇಕು. ನನ್ನ ಪ್ರೀತಿನ ಅರ್ಥ ಮಾಡಿಸ್ಬೇಕು ಮಾತಂಗಿ, ಅರ್ಥ ಮಾಡಿಸ್ಬೇಕು. ನಿಮ್ಮ ಮಗನ ಜೊತೆ ಮಾತಾಡ್ಬೇಕು ತಾನೆ? ಆ ಚಿಂತೆ ನನಗ್ ಬಿಟ್ಬಿಡಿ. ಅದಕ್ಕೊಂದು ದಾರಿ ಇದೆ. ಸಮಯ ಸಂದರ್ಭ ಬಂದಾಗ ಏನು ಅಂತ ಹೇಳ್ತೀನಿ. ಈಗ ಹೊತ್ತಾಯ್ತು, ನೀವು ಹೋಗಿ ಮಲ್ಕೊಳ್ಳಿ ಅಮ್ಮೋರೆ. ಹೋಗಿ ಅಮ್ಮೋರೆ.